ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ನ ಕಿರುಕುಳ ಕಾಟಕ್ಕೆ ಅಧಿಕೃತವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬ್ರೇಕ್ ಬೀಳ್ತಾ ಇದೆ. ಈ ಸಂಬಂಧಪಟ್ಟಂಗೆ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆ ಜಾರಿಗೆ ಅನುಮೋದನೆ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಸುಗ್ರೀವಾಜ್ಞೆ ಜಾರಿ ಪರಮಾಧಿಕಾರವನ್ನ ಸಂಪುಟ ಸಭೆ ಕೊಟ್ಟು ಕ್ಯಾಬಿನೆಟ್ ಕೊಟ್ಟಿರೋದು ಸಿಎಂಗೆ. ಎಲ್ಲ ನಿರ್ಧಾರವನ್ನ ಸಿಎಂಗೆ ಬಿಡಲಾಗಿದೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಕೊನೆಗೂ ಬ್ರೇಕ್ ಬೀಳ್ತಾ ಇದೆ. ಸುಗ್ರೀವಾಜ್ಞೆ ರೆಡಿಯಾಗಿದ್ದು ಸಿಎಂಗೆ ಎಲ್ಲ ನಿರ್ಧಾರವನ್ನ ಕ್ಯಾಬಿನೆಟ್ ಬಿಟ್ಟಿರೋದು. ಸಿಎಂ ಸಿದ್ದರಾಮಯ್ಯ ಸಹಿ ಹಾಕಿ ಓಕೆ ಮಾಡಿದ್ರೆ ಆ ಒಂದು ಪ್ರತಿ ಏನಿದೆ ಇವತ್ತೇ ಗವರ್ನರ್ಗೆ ರವಾನೆ ಮಾಡಲಾಗುತ್ತೆ. ಗವರ್ನರ್ ರಾಜ್ಯಪಾಲರು ಸಹಿ ಹಾಕಿದ ತಕ್ಷಣ ಆ ಮರುಕ್ಷಣನೇ ರಾಜ್ಯದಾದ್ಯಂತ ಸುಗ್ರೀವಾಜ್ಞೆ ಜಾರಿಗೆ ಬರುತ್ತೆ. ಸಾಲಗಾರರಿಗೆ ಹಿಂಸೆ ಕಿರುಕುಳವನ್ನ ತಪ್ಪಿಸುವಂತಹ ಉದ್ದೇಶ, ಆ ನಿಟ್ಟಿನಲ್ಲಿ ಈ ಕಾನೂನು ಸುಗ್ರೀವಾಜ್ಞೆ ಮೂಲಕವಾಗಿ ಜಾರಿಗೆ ಬರ್ತಾ ಇದೆ. ಈ ಸಂಬಂಧಪಟ್ಟಂಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕ್ಯಾಬಿನೆಟ್ ಆರಂಭ ಆಗುತ್ತೆ. ಸಿಎಂ ಸಹಿಗೆ ಕಾಯುತ್ತಾ ಇದೆ ಲೇವಾದೇವಿ ನಿಯಂತ್ರಣದ ಸುಗ್ರೀವಾಜ್ಞೆಯ ಪ್ರತಿ. ನ್ಯೂಸ್ 18 ಕನ್ನಡದ ಅಭಿಯಾನದ ಮೆಗಾ ಇಂಪ್ಯಾಕ್ಟ್ ಇದು. ಈ ಸುಗ್ರೀವಾಜ್ಞೆಯನ್ನ ಜಾರಿಗೆ ತರೋದಕ್ಕೆ ಸಿಎಂ ಸಂಪುಟ ಸಭೆ ನಡೆಯಿತು. ಕೆಲವೇ ಕ್ಷಣಗಳಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಆ ಸಭೆಯನ್ನ ಮಾಡಲಾಗುತ್ತೆ. ಪ್ರಮುಖ ಸಚಿವರು ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಿರಿಯ ಸಚಿವರ ಜೊತೆಗೆ ಸಿದ್ದರಾಮಯ್ಯ ಮೀಟಿಂಗ್ ಮಾಡಲಿದ್ದಾರೆ. ಈ ಮೀಟಿಂಗ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಸುಗ್ರೀವಾಜ್ಞೆ ಪ್ರತಿಗೆ ಸೈನ್ ಮಾಡಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಎಲ್ಲ ಓಕೆ ಮಾಡಿ ಸೈನ್ ಹಾಕಿದ ತಕ್ಷಣ ಆ ಒಂದು ಸುಗ್ರೀವಾಜ್ಞೆಯ ಪ್ರತಿಯನ್ನ ರಾಜ್ಯಪಾಲರಿಗೆ ರವಾನೆ ಮಾಡಲಾಗತ್ತೆ. ರಾಜ್ಯಪಾಲರು ಸುಗ್ರೀವಾಜ್ಞೆ ಪ್ರತಿಗೆ ಸೈನ್ ಮಾಡಿದ್ರೆ ಇವತ್ತಿಂದಾನೆ, ಆ ಕ್ಷಣದಿಂದಾನೇ ಈ ಸುಗ್ರೀವಾಜ್ಞೆ ಜಾರಿಯಲ್ಲಿರುತ್ತೆ ರಾಜ್ಯದಾದ್ಯಂತ. ಮಹತ್ವದ ವಿಚಾರಗಳ ಸಲಹೆಗಳು ಇರೋದರಿಂದ ಅವೆಲ್ಲವುಗಳನ್ನು ಪರಿಗಣಿಸಿ ಚರ್ಚಿಸಿ ಅಂತಿಮಗೊಳಿಸಬೇಕು ಅಂಥೇಳಿ 4 ಗಂಟೆಗೆ ಸಭೆ ಕರೆದಿದ್ದೇವೆ. 4 ಗಂಟೆ ಸಭೆ ನಂತರ ಏನು ಈ ಮೈಕ್ರೋ ಫೈನಾನ್ಸ್ ವ್ಯವಸ್ಥೆಯೊಳಗೆ ಕೋರ್ಷನ್ ಆ್ಯಂಡ್ ಇನ್ಹ್ಯೂಮನ್ ರಿಕವರಿ ನಡೆದಿದೆ, ಅದರ ಬಗ್ಗೆ ನಾವು ಮಾಡ್ತಕ್ಕಂಥ ಮಸೂದೆಯ ಒಂದು ಸ್ಪಷ್ಟ ಚಿತ್ರ ತಮಗೆ ಬರ್ತದೆ. 25th we have had discussion with micro finance associations, Reserve Bank of India and all relevant departments. ತಾಂತ್ರಿಕ ಸಮಸ್ಯೆಗಳಂದ್ರೆ ಈಗ ಕೆಲವು ಲಾಸ್ ನಮ್ಮಲ್ಲಿವೆ, ಆ ಲಾಸ್ಗೆ ಇದೆಲ್ಲಿ ಅಡ್ಡು ಬರ್ತಾ ಹೆಂಗೆ, ಅದಕ್ಕೆ ಏನು ಮಾಡಬೇಕು ಅವನ್ನೆಲ್ಲ ಇದನ್ನು ಮಾಡ್ತಾಯಿದ್ದೀವಿ. ಆಮೇಲೆ ನಾವು ಸರ್ಕಾರದವರು ಯಾವ್ಯಾವುದರಲ್ಲಿ ಇದನ್ನು ಮಾಡ್ಬೋದು. ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ಸ್ಟಿಟ್ಯೂಷನ್ ಇರ್ತದೆ, ಅಲ್ಲಿ ವಾಟ್ ವಿ ಕ್ಯಾನ್ ಡೂ, ಇವೆಲ್ಲ ತಾಂತ್ರಿಕವಾಗಿರ್ತಕ್ಕಂಥ ವಿಚಾರಗಳನ್ನು ಸಹಿತ ಚರ್ಚೆ ಮಾಡ್ತೇವೆ. ಈ ವಿಷಯನ ಮುಖ್ಯಮಂತ್ರಿಗಳಿಗೆ ಅಥರೈಸ್ ಮಾಡಿದ್ದೇವೆ. ಎಸ್, ಈ ಸಬ್ಜೆಕ್ಟ್ ಏನಿದೆ, ಈ ಸಬ್ಜೆಕ್ಟನ್ನ ಚರ್ಚೆ ನಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಅಧಿಕಾರ ನೀಡಿ ಇದರ ಬಗ್ಗೆ ಇವತ್ತು ಮತ್ತೆ ಅವರು ಮುಖ್ಯಮಂತ್ರಿಗಳು ಹೇಳಿದ್ರು 4 ಗಂಟೆಗೆ ಕರೆದು ವಿಲ್ ಟ್ರೈ ಟು ಫೈನಲೈಸ್ ಅಂತ ಹೇಳಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಲೈವ್ ನಲ್ಲಿದ್ದಾರೆ. ತಿಮ್ಮೇಗೌಡ್ರೆ, ಈ ಪ್ರಕರಣದಲ್ಲಿ ಸರ್ಕಾರವನ್ನ ಎಚ್ಚರಿಸಿದಂತಹ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ನಮಗಿದೆ, ಆ ಸಮಾಧಾನ ಅಂತೂ ಇದೆ. ಈಗ 4 ಗಂಟೆ ಸಮಯ ನಿಗದಿ ಆದಂತೆ ಸಭೆ ಆರಂಭ ಆಯ್ತಾ? ಯಾರೆಲ್ಲ ಪಾಲ್ಗೊಳ್ತಾ ಇದ್ದಾರೆ ಸಭೆಯಲ್ಲಿ? ಅರುಣ್, ನೋಡಿ, ಬಹಳ ಮುಖ್ಯವಾಗಿ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ರಾಜ್ಯದ ಅದರಲ್ಲೂ ಕೂಡ ಕೆಲವೊಂದು ಜಿಲ್ಲೆಗಳಲ್ಲಿ ಏನು ಈ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಆಗ್ತಾ ಇರ್ತಕ್ಕಂಥ ಒಂದು ಕಿರುಕುಳ, ದೌರ್ಜನ್ಯ, ದಬ್ಬಾಳಿಕೆ ಬಗ್ಗೆ ಏನು ನ್ಯೂಸ್ 18 ವರದಿ ಮಾಡಿತ್ತು, ಈ ಒಂದು ನ್ಯೂಸ್ 18 ವರದಿಯನ್ನು ಎಚ್ಚೆತ್ತುಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರ ಇದೀಗ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಪ್ರಿವೆನ್ಷನ್ ಆಫ್ ಇನ್ಹ್ಯೂಮನ್ ಆ್ಯಂಡ್ ಫೋರ್ಸಿವ್ ಆ್ಯಕ್ಷನ್ ಬಿಲ್ ಮಸೂದೆಯ ಮಂಡನೆಗೆ ಇದೀಗ ಏನು ನಿರ್ಧಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದರಂತೆ ಇವತ್ತು ಸಚಿವ ಸಂಪುಟ, ಇಂದು ವಿಧಾನಸೌಧದಲ್ಲಿಂದು ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಮಸೂದೆಗೆ ಸುಗ್ರೀವಾಜ್ಞೆ ತರುವಂಥ ಒಂದು ಪರಮಾಧಿಕಾರವನ್ನು ಸಿಎಂಗೆ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಬಹುತೇಕ ಈ ಒಂದು ಮಸೂದೆಗೆ ಸುಗ್ರೀವಾಜ್ಞೆ ತರೋದಕ್ಕೆ ಸಚಿವ ಸಂಪುಟ ಬಹುತೇಕ ಒಪ್ಪಿಗೆಯನ್ನು ಸೂಚಿಸಲಾಗಿದೆ. ಕೆಲವೊಂದು ತಾಂತ್ರಿಕ ದೋಷಗಳು, ಕೆಲವೊಂದು ತಾಂತ್ರಿಕ ಕಾರಣಗಳು ಎದುರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಗೃಹ ಕಚೇರಿ ಕೃಷ್ಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ
ಸಿದ್ದರಾಮಯ್ಯನವರು ಖುದ್ದು ಹಿರಿಯ ಸಚಿವರ ಸಭೆಯನ್ನು ಕರೀತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಒಂದು ಮಸೂದೆಗೆ ಸುಗ್ರೀವಾಜ್ಞೆಯನ್ನು ತರೋದಕ್ಕೆ ಕೆಲವೊಂದು RBI ನಿಬಂಧನೆಗಳು ಅಡ್ಡಿ ಉಂಟಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇದು ಸಾಲ ಕೊಟ್ಟವರು ಮತ್ತು ಸಾಲ ಪಡೆದವರು, ಅಂದರೆ ಹಣ ಕೊಟ್ಟವರು ಮತ್ತು ಹಣ ಪಡೆದವರ ನಡುವಿನ ವ್ಯಾಜ್ಯ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಸರ್ಕಾರ ಮಧ್ಯಪ್ರವೇಶ ಮಾಡ್ಬೋದಾ ಇಲ್ವಾ ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಏನು ಕೆಲವೊಂದು ತಾಂತ್ರಿಕ ದೋಷಗಳು ಎದುರಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಏನು ಅನಧಿಕೃತ ಫೈನಾನ್ಸ್ ಕಂಪನಿಗಳಿಂದ ಕೆಲವೊಂದು ಏನು ಈ ಒಂದು ಸಾಲಗಾರರಿಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಅದಕ್ಕೂ ಕೂಡ ಒನ್ ಟೈಮ್ ಸೆಟ್ಲ್ಮೆಂಟ್ ಒಂದೇ ಬಾರಿಗೆ ಸೆಟ್ಲ್ಮೆಂಟ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಜಾರಿಗೆ ತರುವಂಥ ಒಂದು ಪ್ರಸ್ತಾವನೆ ಕೂಡ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಎಲ್ಲ ಸಾಧಕದ ಬಾಧಕಗಳ ಬಗ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿರಿಯ ಸಚಿವರ ಜೊತೆ ಸಭೆಯನ್ನು ಮಾಡಲಿದ್ದಾರೆ. ಹಿರಿಯ ಸಚಿವರ ಸಭೆ ನಡೆಸಿ ಆ ಬಳಿಕ ಆ ಒಂದು ಹಿರಿಯ ಸಚಿವರ ಸಭೆಯಲ್ಲಿ ಬರುವಂಥ ಒಂದು ಅಭಿಪ್ರಾಯದ ಮೇಲೆ ಒಂದು ತೀರ್ಮಾನದ ಮೇಲೆ ಒಂದು ಅಂತಿಮ ನಿರ್ಣಯವನ್ನು ಒಂದು ಕೈಗೊಳ್ಳುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಅಂತಿಮವಾಗಿ ಹಿರಿಯ ಸಚಿವರ ಸಭೆಯಲ್ಲಿ ಕೈಗೊಂಡ ನಿರ್ಣಯದ ಆಧಾರದ ಮೇಲೆ ಈ ಒಂದು ಮಸೂದೆಗೆ ಸುಗ್ರೀವಾಜ್ಞೆ ತರುವಂಥ ಒಂದು ನಿರ್ಧಾರಕ್ಕೆ CM ಸಹಿಯನ್ನು ಹಾಕಿ ರಾಜ್ಯಪಾಲರಿಗೆ ಕಳುಹಿಸಿಕೊಡ್ತಾರೆ. ಆ ಬಳಿಕ ರಾಜ್ಯಪಾಲರು ಈ ಒಂದು ಸುಗ್ರೀವಾಜ್ಞೆಗೆ ಅಂಕಿತ ಹಾಕುವಂಥ ಒಂದು ಸಾಧ್ಯತೆಗಳಿದ್ದಾವೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಎಸ್, ಥ್ಯಾಂಕ್ ಯು ತಿಮ್ಮೇಗೌಡರೆಲ್ಲ ಡೀಟೇಲ್ಸ್ಗೆ.